ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಬೇಗ ಎದ್ಬಿಟ್ಟಿದ್ದೀನಿ ಇವತ್ತು. ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಪುನರ್ವ ಮತ್ತು ಅವರಪ್ಪ ಇಬ್ಬರು ಸರಿಯಾಗಿ ನಿದ್ದೆ ಹೊಡಿತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ. ಅಪ್ಪ ಇಲ್ಲಿ ನಿದ್ದೆ ಹೊಡಿತಿದ್ದಾನೆ, ಮಗ ಅಲ್ಲಿ ನಿದ್ದೆ ಹೊಡಿತಾ ಇದ್ದಾನೆ. ನಾನು ಹಾಗೆ ಅಪ್ಲೋಡ್ ಮಾಡೋಕ್ಕೆ ನೋಡಿದೆ, ಅಲ್ಲಿ ಅನಾಥ ಮಗು ಅದೇ ಸಾಂಗ್ ಬರ್ತಾ ಇದೆ. ನನಗೆ ಗೊತ್ತಿಲ್ಲ ಅದು ಸಾಂಗ್ ಯಾವಾಗ ಬಂತು ಅಂತ. ಈ ಮಗರಾಯ ಮಲಗಿದ್ದಾನೆ. ಹೆಂಗಿದ್ದವನು ಯಾವ ಪೊಸಿಷನಿಗೆ ಬಂದಿದ್ದಾನೆ ನೋಡಿ. ಅವನಿಗೊಂದು ಸ್ವಲ್ಪ ನೀರಲ್ಲಿ ನೆನ್ನೆ ಆಟಾಡಿದ್ನಲ್ಲ, ಹಾಗಾಗಿ ಕೋಲ್ಡ್ ಆಗಿತ್ತು. ಸಿರಪ್ ಹಾಕಿದ್ದೆ ನೈಟು, ಅದಕ್ಕೋಸ್ಕರ ಇನ್ನೂ ಮಲಗಿದ್ದಾನೆ, ಎದ್ದಿಲ್ಲ ಇವತ್ತು. ನಾನು ದಿನ ಅನ್ಕೊತೀನಿ ಆಯಿತಾ, ಬೆಳಿಗ್ಗೆ ಬೇಗ ಎದ್ಬಿಡ್ಬೇಕು, ಅಟ್ಲೀಸ್ಟ್ ಒಂದು 7 ಗಂಟೆ 7:15 ಎದ್ದಬೇಕು ಅಂತ. ಬಟ್ ಆಗೋದೇ ಇಲ್ಲ. ಎಚ್ಚರ ಆದಾಗ ಅಯ್ಯೋ ಬಿಡು, ಎದ್ದೇನು ಮಾಡಬೇಕು, ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು ಅಂತಂದ್ಬಿಟ್ಟು ಹಂಗೆ ಮಲ್ಕೊಂಬಿಡ್ತೀನಿ. ಬಟ್ ಇವತ್ತು ಇಲ್ಲ, ಬೇಗ ಎದ್ದಲೇಬೇಕು ಅಂತಂದ್ಬಿಟ್ಟು 7:15 ಎದ್ದು ಕೆಲಸ ಶುರು ಮಾಡಿದ್ದೀನಿ. ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ನೋಡ್ಕೊಬರೋಣ. ಅಮೆಝಾನಿಂದ ನಾನು ಒಂದು ಪೋರ್ಟಬಲ್ ಸಿವಿಂಗ್ ಮಿಷಿನ್ನ ತರಿಸಿದ್ದೆ, ಅಕಿರಾದು. ಆಲ್ಮೋಸ್ಟು ಎಲ್ಲ ರಿವ್ಯೂ ಪರವಾಗಿಲ್ಲ, ಚೆನ್ನಾಗಿತ್ತು. ಹಾಗಾಗಿ ನೋಡೋಣ ಹೆಂಗಿರುತ್ತೆ. ಚೆನ್ನಾಗಿದೆ, ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅಂದರೆ ಇಟ್ಕೊಳ್ಳೋಣ, ಇಲ್ಲಾಂದರೆ ರಿಟರ್ನ್ ಮಾಡೋಣ ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ದೆ. ಅದು ಬೇಗನೆ ಬಂತು, ಪರವಾಗಿಲ್ಲ. ಅದನ್ನು ಓಪನ್ ಮಾಡ್ತಾಯಿದ್ದೀನಿ, ಫುಲ್ಲು ತೋರಿಸ್ತೀನಿ ಅದ್ರ ಜೊತೆ ಏನೇನಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಏನು ಎತ್ತ ಎಲ್ಲದೂ ಡೀಟೇಲಾಗಿ ಹೇಳ್ತೀನಿ. ಫುಲ್ಲು ವಿಡಿಯೋ ನೋಡಿ ಇವಾಗ. ಬಟನ್ಸ್ ಕೊಟ್ಟಿದ್ದಾರೆ, 2 ಪ್ಯಾಕೆಟ್ ಇದೆ. ಮತ್ತು ಇದರಲ್ಲಿ ನಾರ್ಮಲ್ ಸೂಜಿ ಮತ್ತು ಬಟನ್, ಇದು ಪಿನ್ನು, ಬಟ್ಟೆ ಪಿನ್ನು, ಕತ್ರಿ, ಬಟ್ಟೆ ಪಿನ್ ನೋಡಿ ತುಂಬ ಕೊಟ್ಟಿದ್ದಾರೆ. 2, 3, 4 ಸೆಟ್ ಇದೆ ಬಟ್ಟೆ ಪಿನ್ನು. ಮತ್ತಿದು ಗುಂಡು ಪಿನ್ನು, ಇದು ಬಟನ್ಸ್, ದೊಡ್ಡ ದೊಡ್ಡ ಬಟನ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ನಾರ್ಮಲ್ ಬಟನ್ಸು. ಇದು ಗುಂಡಿಗಳು. ದಾರ ಮಾತ್ರ ಭಾಳ ಮೋಸ. ಎಷ್ಟು ಕೊಟ್ಟಿದ್ದಾರೆ? 1, 2, 3, 4, 5. ನಾನು ಏನು ತೋರ್ಸೋಕ್ಕೂ ಬಿಡಲ್ಲ, ಇವನೇ ಕಿತ್ಕೊಂತಾನೆ ಎಲ್ಲರೂ. ಆಯ್ತು ತಗೊಳಮ್ಮ. ಇದು ಬೇಡ, ಇದು ಮುಟ್ಟಬಾರ್ದು, ಅಲ್ಲಿ ತೋರ್ಸೋಣ ಅವರಿಗೆಲ್ಲ. ಇದು ನಾನು ಆಮೇಲೆ ತೋರಿಸ್ತೀನಿ ಸಪ್ರೇಟ್. ಬಿಡಲ್ಲ. ಏನಮ್ಮ ದಾರ ಬೇಕಾ? ತಗೋ ಇಲ್ಲೊಂದು, ಅಷ್ಟೇ ದಾರ, ಇನ್ನಿಲ್ಲ. ದಾರ ಎಲ್ಲ ತಗೊಂಡೋಗಿ ಪಾಂಡ ಮೇಲೆ ಹಾಕ್ತಿದ್ದಾನೆ. ಮತ್ತಿದು ಕೆಳಗಡೆ ಇದು ಸ್ಟ್ಯಾಂಡ್ ಥರ. ಇದರಲ್ಲೆಲ್ಲ ಇದು ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಯಾವ ಥರ ಯೂಸ್ ಮಾಡೋದು ಅದೆಲ್ಲ ಕೊಟ್ಟಿದ್ದಾರೆ. ಅಯ್ಯಪ್ಪ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬಾ ಚಿಕ್ಕದಾಗಿದೆ. ಇದರಲ್ಲೆಲ್ಲ ಇದು ಏನು ಕೇಸು ಒಂಥರ ಬಾಬಿನ ಅಂತರ, ಇದನ್ನ ಗೊತ್ತಿಲ್ಲ. ಇದೊಂದು 4 ಕೊಟ್ಟಿದ್ದಾರೆ. ಮೆಷಿನ್ ಸೂಜಿ ಬರೀ ಒಂದೇ ಒಂದು ಕೊಟ್ಟಿದ್ದಾರೆ ಅಷ್ಟೇನೆ. ಇದು ಸಣ್ಣದೆಲ್ಲ ಆಮೇಲೆ ತೋರಿಸ್ತೀನಿ ನಾನು. ಬಟ್
ಬಟ್ ಇಷ್ಟು ಪುಟ್ಟದಾಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಇದನ್ನ ಈ ಸ್ಕ್ಯಾನರ್ ಇದೆಯಲ್ಲ, ಇದನ್ನ ಸ್ಕ್ಯಾನ್ ಮಾಡಿದ್ರೆ ಡೆಮೋ ಶೋ ಆಗುತ್ತೆ. ಯಾವ ಥರ ಇದನ್ನ ಆಪ್ರೇಟ್ ಮಾಡೋದು ಅದೆಲ್ಲ ಇದರಲ್ಲಿ ಸ್ಕ್ಯಾನ್ ಮಾಡಿದ್ರೆ ತೋರಿಸುತ್ತೆ. ಪಾಪಣ್ಣ ಇದು ಡಸ್ಟ್ಬಿನ್ಗೆ ಹಾಕು. ಇದು ಜೋಪಾನಾಗಿ ಇಟ್ಕೋಬೇಕಷ್ಟೆ. ನಾನು ಸ್ಟಿಚ್ ಮಾಡೋದನ್ನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಅವಾಗದು ಸ್ಟಿಚ್ ಮಾಡೋವಾಗ ನಾನು ತೋರಿಸ್ತೀನಿ. ಬಾಪುದು ಹೊಸ ಬಟ್ಟೆ ತಂದಿದ್ನಲ್ಲ ಬರ್ಡೇದು, ಅದಕ್ಕೆ ಒಳಗಡೆ ಸ್ವಲ್ಪ ಲೈನಿಂಗ್ ಥರ ಹಾಕಬೇಕಿತ್ತು. ಅದನ್ನು ಹಾಕಿದೆ, ಯಾಕಂದರೆ ನನಗದು ಚುಚ್ಚುತ್ತೆ ಹಾಕಬೇಕಾದ್ರೆ. ಹಾಗಾಗಿ ಅದನ್ನು ಸ್ಟಿಚ್ ಮಾಡಿದ್ದೆ. ಆರಾಮಾಗಿ ತೊಗೊಬೋದು ಅಂತ ನನಗನ್ನಿಸ್ತು. ಇವಾಗ ಮಕ್ಕಳದು ಬಟ್ಟೆಗಳೇನಾದರೂ ಸ್ಟಿಚ್ ಬಿಚ್ಚೋಗಿದ್ರೆ ಸ್ಟಿಚ್ ಹಾಕೊಬೋದು, ಅಥವಾ ಯಾವ್ದಾದ್ರು ಡ್ರೆಸ್ ತೊಗೊಂಡಿದ್ರೆ ಎಕ್ಸ್ಟ್ರಾ ಸ್ಟಿಚ್ ಬೇಕಂದರೆ ಆ ಥರ ಹಾಕ್ಕೋಬೋದು. ಚೆನ್ನಾಗಿದೆ ಒಟ್ಟಿನಲ್ಲಿ. ಅಂದರೆ ಇದೇನಂದರೆ ಒಂದು ಸಲ ಹಾಳಾದರೆ ಮತ್ತು ರಿಪೇರಿ ಮಾಡೋಕ್ಕೆ ಬರಲ್ಲ. ಯಾವ ಅಂಗಡಿಗೆ ತೊಗೊಂಡೋದ್ರೂ ಇದು ರಿಪೇರಿ ಮಾಡೋಕ್ಕೆ ಬರಲ್ಲ ಆಯಿತಾ. ಯೂಸ್ ಆ್ಯಂಡ್ ಥ್ರೋ ಮೇ ಬಿ ಇದೆಲ್ಲ, ಅದೊಂದು ಫಾಲ್ಟ್ ಬಿಟ್ಟರೆ ಇನ್ನೇನಿಲ್ಲ. ಸೊ ನಾವು ಜೋಪಾನವಾಗಿ ಹ್ಯಾಂಡಲ್ ಮಾಡ್ತೀವಿ ಅಂತಂದರೆ ಯೂಸ್ ಮಾಡ್ಬೋದು. ಓಕೆ. ಸೂಜಿಗೆ ದಾರ ಹಾಕ್ತಾರಲ್ಲ, ಅದು ತುಂಬ ಅಂದರೆ ತುಂಬಾ ಲೋ ಕ್ವಾಲಿಟಿ ಇದೆ ನೋಡಿ. ಹಿಂಗೆ ಬೆಂಡ್ ಮಾಡಿದ್ರೆ ಬೆಂಡ್ ಮಾಡಿಬಿಡ್ಬೋದು, ಹಾಗಿದೆ. ಮತ್ತು ಇದರಲ್ಲಿ ಸೂಜಿ ಕೊಟ್ಟಿದ್ದಾರೆ, ಮೆಷಿನ್ ಸೂಜಿ ಒಂದೇ ಒಂದು ಕೊಟ್ಟಿದ್ದಾರೆ. ಇವರು ಈ ಸಣ್ಣ ಸೂಜಿ ಕೊಡೋ ಬದಲಿಗೆ ಮೆಷಿನ್ ಸೂಜಿ ಕೊಟ್ಟಿದ್ರೇ ಚೆನ್ನಾಗಿರೋದು. ಎರಡಕ್ಕೆ ಮಾತ್ರ ದಾರ ಫಿಲ್ ಮಾಡಿದ್ದಾರೆ, ಇನ್ನೆರಡಕ್ಕೆ ಫಿಲ್ ಮಾಡಿಲ್ಲ, ಹಾಗೆ ಕೊಟ್ಟಿದ್ದಾರೆ ನೋಡಿ. 10 ಕಲರ್ ದಾರ ಕೊಟ್ಟಿದ್ದಾರೆ ನೋಡಿ, 10 ಕಲರ್ ಇದೆ. ಆಮೇಲಿಂದ ನೆಕ್ಸ್ಟು ಇದು ಕನೆಕ್ಟರು, ಇದು ಕರೆಂಟ್ಗೆ ಹಾಕಿ ಇದನ್ನು ಪ್ರೆಸ್ ಮಾಡಿದ್ರೆ ಆಪ್ರೇಟ್ ಆಗುತ್ತೆ. ಏನೇನಿದೆ ಅದನ್ನು ಇಲ್ಲಿ ಒಂದು ಕಡೆ ಇಟ್ಬಿಟ್ಟು ಶೋ ಮಾಡ್ತೀನಿ. ಇದು 4 ಪೀಸ್ ಕೊಟ್ಟಿದ್ದಾರೆ. 1 2 3 4. ಇದು ಮಾಮೂಲಿ ನಾರ್ಮಲ್ ಸೂಜಿ. ಇದು 2 ಎಷ್ಟಿದೆ ಗೊತ್ತಾ? ಸುಮಾರಿದೆ. ಬ್ಲ್ಯಾಕ್ ಕಲರು, ಇದು ಹುಕ್ಕು, ಇದೊಂದು ಏನೋ ಕೊಟ್ಟಿದ್ದಾರೆ. ಇದು ಏನಕ್ಕೆ ಅಂತ ಗೊತ್ತಿಲ್ಲ. ಮತ್ತು ಇದು ನನಗೆ ಗೊತ್ತಾಗಲಿಲ್ಲ, ಮೋಸ್ಟ್ಲಿ ಗೊತ್ತಿಲ್ಲ ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂತ. ಎಲ್ಲೋ ನೋಡ್ದಂಗೆ ಅನ್ನಿಸ್ತಿದೆ ಇದನ್ನು, ಬಟ್ ಏನಕ್ಕೆ ಎಲ್ಲಿಗೆ ಅಂತ ಗೊತ್ತಾಗ್ತಿಲ್ಲ. ಮತ್ತು ಇದೊಂದು ಬಟನ್ ಕೊಟ್ಟಿದ್ದಾರೆ, ಇದಿಷ್ಟು. ಮತ್ತು ಇದೊಂದು ಟೇಬಲ್. ಇದ್ದಿದ್ರಲ್ಲಿ ಇದು ಅಕಿರಾ ಚೆನ್ನಾಗಿದೆ ಅಂತ ನಾನು ರಿವ್ಯೂ ನೋಡಿದೆ, ಹಾಗಾಗಿ ಇದನ್ನು ತರಿಸಿದ್ದೀನಿ. ಇದು ಹೆಂಗೆ ಹಾಕಬೇಕು ಅದು ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿಗೆ ಹಾಕಿ ಇಲ್ಲಿಂದ ಮತ್ತು ಇಲ್ಲಿಗೆ ಜಾಯಿನ್ ಮಾಡಿ 1 2 3 4 5 ಅಂತೆಲ್ಲ ಕೊಟ್ಟಿದ್ದಾರೆ ಇಲ್ಲೇ. ಹಾಗಾಗಿ ಹಾಕೋದೇನು ಕಷ್ಟ ಅಂತ ಅನಿಸಲ್ಲ. ಇದನ್ನು ಓಪನ್ ಮಾಡಿದ್ರೆ ನೋಡಿ, ಇಲ್ಲಿ ಒಳಗಡೆ ಇಲ್ಲಿಗೆ ದಾರ ಹಾಕಬೇಕು. ಇವನು ಮಲ್ಕೊಂಡು ಮೇಲೆ ನಾನು ಇದನ್ನು
ಕನೆಕ್ಷನ್ ಕೊಟ್ಟು ಹೆಂಗೆ ಆಪ್ರೇಟ್ ಮಾಡೋದು ಅದನ್ನು ಚೆಕ್ ಮಾಡಬೇಕು. ಮೋಸ್ಟ್ಲಿ ಇದು ಲೈಟ್ ಬರುತ್ತೆ ಅಂತ ಅನಿಸುತ್ತೆ. ಇಲ್ಲಿ ಫ್ಲ್ಯಾಶ್ ಲೈಟ್ ಇದೆ. ಹಿಂಗಿದೆ. ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ ಏನೋ ಗೊತ್ತಿಲ್ಲ. ಬೇಡ ಅಂತಂದರೆ ನಾವಿಲ್ಲಿ ಶೆಲ್ಗೂ ಜಾಗ ಇದೆ. ಕರೆಂಟ್ದಿಲ್ಲ ಅಂದರೆ ಶೆಲ್ ಹಾಕಿ ಕೂಡ ಇಲ್ಲಿ ನಾವು ಮಿಷಿನ್ ರನ್ ಮಾಡ್ಕೊಬೋದು. ಎಷ್ಟು ಶೆಲ್ ಹಾಕಬೇಕಾಗತ್ತೆ ನೋಡೋಣ ತಡೀರಿ. 4 ಶೆಲ್ ಹಾಕಬೇಕಾಗುತ್ತೆ. 1 2 3 4 ಹಾಕಬೇಕಾಗುತ್ತೆ. ಇಲ್ಲಿ ಇವನಿಗೆ ದಾರಗಳು ಸಿಕ್ಬಿಟ್ಟಿದೆ, ಅದೇ ಆನಂದ. ಅಲ್ಲಿ ನಮ್ಮನೇಲೂ ಅಷ್ಟೇ, ದಾರಗಳು ಸಿಕ್ಬಿಟ್ರೆ ಅವ್ನು ಪಾಡಿಗೆ ಅವ್ನು ಆಟ ಆಡ್ತಿದ್ದ. ಇಲ್ಲೂ ಅದೇ ಕೆಲಸ ಮಾಡ್ತಿದ್ದಾನೆ. ಅವ್ನು ಬಂದ ತಕ್ಷಣ ಕೈ ಹಾಕಿದ್ದೆ ದಾರಗಳಿಗೆ. ಆ ಚೇರೊಳಗೆ ಹಾಕ್ಬಿಟ್ಟು ತೆಗಿಯೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಹೇಳೋದಾದರೆ ಓಕೆ ಆಯಿತಾ. ಇನ್ನು ಸ್ಟಿಚ್ ಮಾಡಿ ನೋಡ್ಬಿಟ್ಟು ಆಮೇಲೆ ಹೆಂಗಿದೆ ಅಂತ ಹೇಳ್ತೀನಿ. ಸದ್ಯದ ಮಟ್ಟಿಗೆ ಪರವಾಗಿಲ್ಲ, ಸಾಕು. ಈಗೊಂದು ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಈಗ ನಾವು ಬಾಡಿಗೆ ಮನೆ ಇರೋದ್ರಿಂದ ಶಿಫ್ಟ್ ಮಾಡಬೇಕಾದ್ರೆ ಅದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ. ಮತ್ತು ಏನು ಇಟ್ಕೊಳ್ಳೋಕೆ ನಮಗೂ ಸ್ಪೇಸ್ ಕಮ್ಮಿ ಇರುತ್ತೆ. ಸೊ ಈ ಥರ ಇರೋವಾಗ ಈ ಥರ ಚಿಕ್ಕ ಮಿಷಿನ್ನು ಸಾಕು. ನಾನೇನು ಸ್ಟಿಚ್ ಮಾಡ್ತಿದ್ದೆ ಹಿಂಗೆ ಸಣ್ಣ ಪುಟ್ಟದಷ್ಟೇ ಇರುತ್ತೆ ಅಷ್ಟೇ. ಪಾಪು ಬಟ್ಟೆಗಳು ಅಥವಾ ನಾನೇನೋ ಡ್ರೆಸ್ ತೊಗೊಂಡ್ರೆ ಅದಕ್ಕೊಂಚೂರು ಸ್ಟಿಚ್ ಹಾಕಿರ್ತೀನಿ. ಆ ಥರದ್ದು ಬಿಟ್ಟರೆ ಇನ್ನೇನು ದೊಡ್ಡದೇನು ಸ್ಟಿಚ್ ಮಾಡೋಂಥದ್ದಿರಲ್ಲ. ಅದಕ್ಕೆಲ್ಲ ಮೋಸ್ಟ್ಲಿ ಇದು ಸಾಕಾಗುತ್ತೆ. ಹಾಗಾಗಿ ನೋಡ್ಬಿಟ್ಟು ತರಿಸ್ದೆ. ಅವು ಲಾಸ್ಟ್ ಟೈಮ್ ಮೈಸೂರಿಗೆ ಹೋಗಿದ್ದಾಗ ಅಲ್ಲಿ ವಿಚಾರಿಸ್ದಾಗೆಲ್ಲ 10,000 ಮೇಲೇ ಇದ್ದಿತ್ತು. 10, 12, 15 ಹಿಂಗಿತ್ತು. ಬಟ್ ಈಗ ಅಷ್ಟೊಂದೆಲ್ಲ ಮಿಷಿನ್ಗೆ ಇನ್ವೆಸ್ಟ್ ಮಾಡೋದು ಬೇಡ, ಮತ್ತು ಜಾಗನೂ ಇರಲಿಲ್ವಲ್ಲ. ಹಾಗಾಗಿ ಇದನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.